ಅಜ್ಜಂಪುರದಿಂದ ತಿಪ್ಪೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ಹೇಳಿ ಸರ್, ಏನ್ ಹೇಳ್ತೀರಿ ಇವತ್ತಿನ ಈ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ? ಮೇಡಮ್ ಅವರೇ, ಇದು ಬಿಜೆಪಿ ಯೂತ್ ಇಡೀ ರಾಷ್ಟ್ರಾದ್ಯಂತ ಏನೋ ಒಂದು ಹೋರಾಟ ಮಾಡ್ತಾ ಇದ್ರು ನೀಟ್ ಪರೀಕ್ಷೆಯ ವಿರುದ್ಧ. ಅವರಿಗೆ ಚಂದ ಜಯ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಅವರೇ. ಇದು ಪ್ರಜಾಪ್ರಭುತ್ವದ ಗೆಲುವು. ಜೆನ್ಜಿ ಮತ್ತು ಅವರ ಅಪಾರ ವಿದ್ಯಾರ್ಥಿಗಳಿಂದ ಸುಮಾರು 22-26 ದಿವಸದಿಂದ ಏನು ಒಂದು ಹೋರಾಟ ಮಾಡ್ತಿದ್ರು, ಆ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಇವತ್ತು ತಲೆಬಾಗಿದೆ. ಯಾಕೆ ತಲೆ ಬಾಗಿರಬಹುದು ಅನ್ಸುತ್ತೆ ಸರ್ ನಿಮ್ಗೆ? ಇವತ್ತು ವಿದ್ಯಾರ್ಥಿಗಳು ದೇಶದ ಬೆನ್ನೆಲುಬು ಮೇಡಮ್. ಅವರ ವಿರುದ್ಧ ತಲೆ ಬಾಗದಲ್ಲ, ಯಾರ ವಿರುದ್ಧ ತಲೆ ಬಾಗ ಸಾಧ್ಯ? ಹಾಗಾಗಿ ಇದು ಕಾಂಗ್ರೆಸ್ ಪಕ್ಷ ಇವತ್ತು, ಕಾಂಗ್ರೆಸ್ ಪಕ್ಷ ಇರ್ಬೋದು, ಹಲವಾರು ಪಕ್ಷಗಳು ಇವತ್ತು ವಿದ್ಯಾರ್ಥಿ ಬೆಂಬಲಕ್ಕೆ ನಿಂತರು. ಅದರಲ್ಲೂ ಮುಂದಿನ ಪ್ರಧಾನಿ ಅಂತ ಬಿಂಬಿತರವಾಗಿರುವಂತ ರಾಹುಲ್ ಗಾಂಧಿ ಅವರು ಇವತ್ತು ಮುಂಚೂಣಿಯಲ್ಲಿ ಬಂದು ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಂತು ಮುಂದಿನ ಒಂದು ಏನು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕು, ಏನು ಇದರಲ್ಲಿ ಸುಧಾರಣೆ ತರಬೇಕು, ಒಂದು ಇದರಲ್ಲಿ ಅನ್ನೋದು ವಿಚಾರ ಇವತ್ತು ಮೇಡಮ್ ಅವರೇ ಬಹಳ ಸ್ಪಷ್ಟವಾಗಿ ದೇಶದ ಜನತೆಗೆ ತಿಳಿದಿದೆ. ಇವತ್ತು ನಿಮ್ಮ ವಾಹಿನಿ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ಹಲವಾರು ವಿದ್ಯಾರ್ಥಿಗಳು ಇವತ್ತು ಕಷ್ಟಪಟ್ಟು ಓದಿ ಒಂದು ನೀಟ್ ಎಕ್ಸಾಮ್ ಬರ್ದಿರ್ತಾರೆ ಮೇಡಮ್ ಅವರೇ. ಬಡವರು ಬಗ್ದ್ರು ಇವತ್ತು ಕೂಲಿ ಮಾಡೋಂತ ಜನಗಳು ಇವತ್ತು ನಾವು ಅಂತ ಜನಗಳು ಇವತ್ತು ಒಂದು ಆಸೆ ಅಭಿಲಾಷೆಯಿಂದ ಒಂದು ನೀಟ್ ಎಕ್ಸಾಮ್ ಬರ್ದಿರ್ತಾರೆ. ಅಂತದ್ನೇ ಇವ್ರು ಸೋರಿಕೆ ಮಾಡ್ತಾರೆ. ಏನ್ ಮಾಡಕ್ಕಿದೆ ಸರ್ಕಾರ? ಇವ್ರದ್ದು ಏನ್ ಮಾಡಕ್ಕಿದೆ ಸರ್ಕಾರ? ಇಂಥ ಒಂದು ಈ ಪ್ರಧಾನ ರಾಜೀನಾಮೆ ಇವತ್ತಲ್ಲ ಮೇಡಮ್ ಅವರೇ, ಅವತ್ತಾಯ್ತಲ್ಲ, ಅವತ್ತು ಕೊಡ್ಬೇಕಾಯ್ತು. ಇವರು ರಾಜೀನಾಮೆ ಇವರೇ ಹೊಣೆ ಹೊತ್ತು ಕೊಡ್ಬೇಕಾಯ್ತು. ಇವತ್ತು ಪ್ರತಿಭಟನೆ ಮಾಡ್ಬಿಟ್ಟು ರಾಜೀನಾಮೆ ಕೂಡ ದೊಡ್ಡ ವಿಚಾರ ಅಲ್ಲ, ಅವತ್ತೇ ಕೊಡ್ಬೇಕಾಯ್ತು ಇವರು ರಾಜೀನಾಮೆ. ಅವತ್ತು ಕೊಟ್ಟಿದ್ರೆ ಇವರಿಗೆ ಒಂದು ವ್ಯಾಲ್ಯೂ ಇರೋದು, ಒಂದು ಗೌರವ ಸಿಗೋದು. ಇವತ್ತು ಅನ್ನಿಸ್ಕೊಂಡು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಮೇಡಮ್ ಅವರು. ಹಾಗಾಗಿ ಇವತ್ತು ಯಾವುದೇ ಇದು ಇವತ್ತಿನ ಗೆಲುವು ಪ್ರಜಾಪ್ರಭುತ್ವದ ಗೆಲುವು. ಸುಮಾರು 12 ವರ್ಷಗಳ ಅವರ ಆಡಳಿತದಲ್ಲಿ ಇದು ಮೊದಲ ವಿಕೆಟ್ ಪತನ ಆಗಿದೆ. ಮುಂದೆ ಇದು ಬೇರೆ ತರ ತಿರುಗುತ್ತೆ ಅನ್ನೋ ಒಂದು ನಮ್ಮ ಅಭಿಪ್ರಾಯ ಮೇಡಮ್ ಅವರೇ. ಓಕೆ, ರೈಟ್. ಥ್ಯಾಂಕ್ ಯು ತಿಪ್ಪೇಶ್ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಮಲ್ಲಿಕಾರ್ಜುನ್ ಅಂತ ಹೇಳಿ ಬೆಂಗಳೂರಿನಿಂದ ದೂರವಾಣಿ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್, ನೀವು ಹೇಗ್ ನೋಡ್ತೀರಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ? ಇದೊಂದು ಒಳ್ಳೆ ಬೆಳವಣಿಗೆ. ಈ ತರ ಪ್ರೊಟೆಸ್ಟ್ ಮೇಲೆ ತುಂಬಾ ಆಗ್ಬೇಕು. ಸೊ ದೇಶಕ್ಕೆ ಒಳ್ಳೇದಾಗ್ಬೇಕು. ಅಲ್ಲ, ಈ ತರ ಇನ್ನೂ ಪ್ರೊಟೆಸ್ಟ್ ಆಗ್ಬೇಕು ಅಂದ್ರೆ ಯಾವ ವಿಚಾರದಲ್ಲಿ ಆಗ್ಬೇಕು, ಯಾಕೆ ಆಗ್ಬೇಕು? ಸುಮ್ನೆ ಅಂತೂ ಪ್ರೊಟೆಸ್ಟ್ ಆಗಲ್ವಲ್ಲ. ಕರಪ್ಷನ್ ಜಾಸ್ತಿನೇ ಇದೆ. ಹೆಂಗಿದ್ರು ಇಂಡಿಯಾದಲ್ಲಿ ಆಯ್ತು, ಕರ್ನಾಟಕದಲ್ಲಿ ಆಗ್ಬೇಕು ಜಾಸ್ತಿನೇ. ಹಾಗೆ ಎಲ್ಲರಿಗೂ ಒಳ್ಳೇದಾಗ್ಬೇಕು. ಹೀಗೆ. ರೈಟ್ ಸರ್. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.